ಬಸವಣ್ಣನವರ ಜೀವನ ಚರಿತ್ರೆ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ. ಬಸವಣ್ಣನವರು 12ನೇ ಶತಮಾನದ ಮಹಾನ್ ಸಮಾಜ ಸುಧಾರಕರು, ತತ್ವಜ್ಞಾನಿಗಳು, ವಚನಕಾರರು ಮತ್ತು ಲಿಂಗಾಯತ ಧರ್ಮದ ಪ್ರಮುಖ ಪ್ರವರ್ತಕರಾಗಿದ್ದರು. ಬಸವಣ್ಣನವರ ಜನನ ಕ್ರಿಸ್ತಶಕ 1131ರ ಸುಮಾರಿಗೆ ಬಸವನ ಬಾಗೇವಾಡಿ, ಇಂದಿನ ವಿಜಯಪುರ ಜಿಲ್ಲೆ, ಕರ್ನಾಟಕ. ತಂದೆ ಮಾದಿರಾಜ, ತಾಯಿ ಮಾದಲಾಂಬಿಕೆ, ಪತ್ನಿ ಗಂಗಾಂಬಿಕೆ. ಬಸವಣ್ಣನವರು ಜಾತಿ ಪಾತಿ, ಅಸ್ಪೃಶ್ಯತೆ ಮತ್ತು ಮೂಢನಂಬಿಕೆಗಳನ್ನು ವಿರೋಧಿಸಿದರು. ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಸಾರುತ್ತಾ ದುಡಿಮೆಯೇ ದೇವರ ಆರಾಧನೆ ಎಂದು ಬೋಧಿಸಿದರು. ಎಲ್ಲರೂ ಸಮಾನರು ಎಂಬ ಸಂದೇಶವನ್ನು ಜನರಿಗೆ ನೀಡಿದರು. ಕಲ್ಯಾಣದಲ್ಲಿ ಅವರು ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಇದನ್ನು ವಿಶ್ವದ ಮೊದಲ ಆಧ್ಯಾತ್ಮಿಕ ಸಾಮಾಜಿಕ ಚರ್ಚಾ ಸಭೆ ಎಂದು ಪರಿಗಣಿಸಲಾಗುತ್ತದೆ. ಬಸವಣ್ಣನವರ ಪ್ರಸಿದ್ಧ ವಚನಗಳು: 1. ಕಾಯಕವೇ ಕೈಲಾಸ. ಉಳ್ಳವರು ಶಿವಾಲಯ ಮಾಡುವವರು, ನಾನೇನು ಮಾಡಲಿ ಬಡವನಯ್ಯ. ನನ್ನ ಕಾಲ ಕಂಬ, ದೇಹವೇ ದೇವಾಲಯ. ಶಿರವೇ ಹೊನ್ನಿನ ಕಲಶಯ್ಯ, ಕೂಡಲ ಸಂಗಮ ದೇವ. ಕಳಬೇಡ ಕೊಲಬೇಡ, ಹುಚಿಯ ನುಡಿಯಲು ಬೇಡ. ಮುನಿಯಬೇಡ ಅನ್ಯರಿಗೆ, ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ದಯವೇ ಧರ್ಮದ ಮೂಲ ಯಾವುದು? ಸತ್ಯವೇ ಶಿವ, ಶಿವವೇ ಸತ್ಯ. ಸತ್ಯದ ಹಾದಿಯಲ್ಲಿ ನಡೆಯುವನೇ ಶಿವನ ಭಕ್ತ. ಅಹಂಕಾರವಿರುವಲ್ಲಿ ಭಕ್ತಿ ನೆಲೆಸದು. ಲೋಭ, ಕ್ರೋಧ, ಮದಮತ್ಸರಗಳನ್ನು ತೊರೆದು ಬದುಕಿದರೆ ಜೀವನ ಸಾರ್ಥಕ. ಶ್ರಮದಿಂದ ಸಂಪಾದಿಸಿದ ಅನ್ನವೇ ಅಮೃತ. ಮಾತಿಗಿಂತ ನಡೆ ದೊಡ್ಡದು. ಎಲ್ಲ ಜೀವಿಗಳಲ್ಲೂ ಶಿವನನ್ನು ಕಾಣು. ಸತ್ಯ, ದಯೆ ಮತ್ತು ಕಾಯಕವೇ ಜೀವನದ ಆಭರಣಗಳು. ಜಾತಿಯಿಂದ ಮನುಷ್ಯ ದೊಡ್ಡನು ಆಗುವುದಿಲ್ಲ, ಗುಣದಿಂದ ದೊಡ್ಡನು ಆಗುತ್ತಾನೆ. ಭಕ್ತಿ ಇಲ್ಲದ ಪೂಜೆ ವ್ಯರ್ಥ. ಇನ್ನೂ ಹೆಚ್ಚಿನ ಸಾಮಾನ್ಯ ಜ್ಞಾನದ ಒಗಟುಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.